ಏನಿದೆಲ್ಲ? ಅದನ್ನ ಕೇಳಕ್ ನೀನ್ ಯಾರು? ನಾನು ಯಾರ? ಹೋಗ್ರೋ. ಹಲ್ಕ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ಪೊಲೀಸ್ ಫೋನ್ ಮಾಡ್ತೀನಿ ತಡೀರಿ. ಹೋಗ್ಲಿ ಬಿಡಿ ಸರ್, ತಪ್ಪಾಯ್ತು ಬಿಡಿ ಸರ್. ಸುಮ್ಮನೆರಾ ಸರ್ ಸರ್ ನಾವು ತಪ್ಪು ಮಾಡಿಲ್ಲ, ಯಾರೋ ಹೇಳ್ಕೊಡಿಕೆ ನಾವು ಈ ತರ ಮಾಡ್ದೋ. ಯಾರೋ ಹೇಳ್ಕೊಟ್ಟಿದ್ದು ನಿನಗೆ? ಕೈಗೆ 5,000 ಕೊಟ್ಟು ಹಿಂಗೆ ಮಾಡು ಅಂತಂದ್ರು. ಅವ್ರ ಹೆಸರು ರೇಣುಕಮ್ಮ ಅಂತೆ. ಒಂದು ನಿಮಿಷ. ಇವತ್ತು ಅತ್ತೆನ್ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ, ಅವ್ರನ್ನ ಸರಿಯಾಗಿ ವಿಚಾರಿಸ್ಕೋತೀನಿ. ಯಾಕ್ರಿ ಅವ್ರು ಹೀಗೆಲ್ಲ ಆಡ್ತಾರೆ? ಅಯ್ಯೋ ಮೇಡಮ್, ನೀವು ಮಾತ್ರ ಜಗಳ ಆಡೋದಕ್ಕೆ ಹೋಗ್ಬೇಡಿ. ನಿನ್ನ ಇಲ್ಲಿಗೆ ಕರ್ಕೊಂಡು ಬಂದಿರೋದು ನಾನು. ನಿನ್ನನ್ನು ಸೇಫಾಗಿ ಕರ್ಕೊಂಡು ಹೋಗ್ಬೇಕಾಗಿರೋದು ನನ್ನ ಕರ್ತವ್ಯ. ಇನ್ನು ಮುಂದೆ ನೀನು ಒಬ್ಬೊಬ್ಬಳೆ ಎಲ್ಲೂ ಹೋಗ್ಬೇಡ, ಯಾವಾಗ್ಲೂ ನನ್ನ ಜೊತೆಲೇ ಇರು, ಗೊತ್ತಾಯ್ತಾ? ನೀವು ನನ್ನ ಅತ್ತೆ, ನೇರವಾಗಿ ಏನೇ ಹೇಳಿದ್ರು ಕೇಳ್ತೀನಿ ನಾನು. ಇಲ್ಲಿಂದ ಹೊರಟೋಗುತ್ತಾ ಒಂದೇ ಒಂದು ಮಾತು ಹೇಳಿದ್ರು ನಾನು ಹೊರಟ್ಬಿಡ್ತಿದ್ದೆ. ಆದ್ರೆ ನಿನ್ನೆ ನೀವು ಹಾಗೆ ಮಾಡೋ ಅಗತ್ಯ ಇರ್ಲಿಲ್ಲ ಅತ್ತೆ. ನಾವ್ಯಾಕೆ ನಿನ್ನ ಬಿಟ್ಟು ಹೋಗ್ಬೇಕು? ಸುಳ್ಳು ಹೇಳ್ಬಿಡಿ ಅತ್ತೆ, ಅದು ನಿಮಗೂ ಒಳ್ಳೇದಲ್ಲ, ನನಗೂ ಒಳ್ಳೇದಲ್ಲ. ಅತ್ತೆ ಮಾಡಿರೋ ತಪ್ಪಿಗೆ ಸೊಸೆನೂ ಹೊಣೆ, ಮರಿಬೇಡಿ. ನೀನ್ ಅಧಿಕ ಪ್ರಸಂಗ ಜಾಸ್ತಿ ಆಯ್ತು. ಸೊಸೆ ಆದವಳಿಗೆ ಅಷ್ಟು ಹಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡಿ ಅತ್ತೆ, ಯಾವಾಗ ಅವ್ರು ನನಗೆ ತಾಳಿ ಕಟ್ಟಿದ್ರು ನಾನು ಅವ್ರ ಹೆಂಡತಿ ಆದ. ನಾನು ಮನ್ಸು ಮಾಡಿದ್ರೆ ನಾನು ನಿಮ್ಮ ಸೊಸೆ ಅಂತ ಅಧಿಕಾರ ಸ್ಥಾಪಿಸ್ಕೊಳ್ಬೋದತ್ತೆ. ನನಗೂ ಕಾನೂನು ಗೊತ್ತಿದೆ ಅತ್ತೆ. ಪೊಲೀಸವ್ರ ಹತ್ರ ಹೋಗಿ ನಾನು ಯಾರು ಅಂತ ಹೇಳಿ ಹಕ್ಸ್ಥಾಪನೆಯನ್ನ ಮಾಡ್ಬೋದು. ನನಗೆ ವಿಶೇಷ ರಕ್ಷಣೆ ಬೇರೆ ಸಿಗುತ್ತೆ. ತಿಂಗಳಾನ್ಗಟ್ಲೆ ಮನೆ ಮುಂದೆ 1000 ಜನ ಧರಣಿ ಕುತ್ಕೊಳ್ಳೋದಕ್ಕೂ ತಯಾರಿದ್ದಾರೆ. ಆದ್ರೆ ಅದ್ಯಾವುದು ನನಗೆ ಬೇಡ ಅತ್ತೆ. ನನ್ನ ಸೊಸೆ ಕಾಂತಿ ಅಂತ ನೀವು ಒಪ್ಕೋಬೇಕು. ಒಪ್ಕೋತೀರ? ಅದಕ್ಕೋಸ್ಕರನೇ ನಾನು ನಿಮ್ಮ ಮನೇಲಿರೋದು. ನೀನೇನ್ ಮಾಡಿದ್ರು ಅಷ್ಟೇ, ನಿನ್ನನ್ನು ನಾನು ಯಾವತ್ತೂ ಒಪ್ಕೊಳ್ಳಲ್ಲ, ಯಾವತ್ತೂ ಒಪ್ಕೊಳ್ಳಲ್ಲ. ನೋಡ್ತಾ ಇರು ನಾನೇನ್ ಮಾಡ್ತೀನಿ ಅಂತ. ನೋಡೋಣ. ಕಾಂತಿ ನಮ್ಮನೇಲಿ ಎಷ್ಟು ವರ್ಷದಿಂದ ಇದ್ದಾಳೆ? ಈಗೊಂದು 1 ವರ್ಷದಿಂದ ಮಾಡ್ತಿದ್ದಾಳೆ. ಅವ್ಳನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ಯಾರು? ಯಾರು? ಅಮ್ಮನೇ, ಒಳ್ಳೆ ಹುಡುಗಿ ಅಂತ ಕರ್ಕೊಂಡ್ ಬಂದ್ರು. ಸರಿ, ಅವರೇ ಅವಳನ್ನ ಕೆಲ್ಸಕ್ಕೆ ಕರ್ಕೊಂಡು ಬಂದ್ಮೇಲೆ ಅವಳನ್ನ ಅಷ್ಟೊಂದು ಯಾಕೆ ಬೈತಾರವರು? ಅತ್ತೆ ಕಾಂತಿನ ಅಷ್ಟೊಂದು ದ್ವೇಷಿಸ್ತಾರಲ್ಲ, ಅದಕ್ಕೆ ಕಾರಣ ಏನು? ಕಾಂತಿ ಅತ್ತೆಗೆ ಏನಾದ್ರೂ ಮಾಡಿರ್ಲೇಬೇಕಲ್ಲ? ಏನೋ ನಂಗೆ ಗೊತ್ತಿಲ್ಲ ಐಶ್ವರ್ಯ. ನಾನಂತೂ ಸುಮ್ಮನೆ ಬಿಡಲ್ಲ, ಪತ್ತೆ ಮಾಡೇ ಮಾಡ್ತೀನಿ. ನನ್ಗನ್ಸುತ್ತೆ ನಿಮ್ಮ ಅಮ್ಮಂಗೂ ಕಾಂತಿಗೂ ಬೇರೆ ಏನೋ ಸಂಬಂಧ ಇದೆ. ಕಾಂತಿನೂ ಏನೋ ಬಾಯ್ ಬಿಡ್ತಾ ಇದೆ. ಪಾಪ, ಅವಳು ಒಳ್ಳೆ ಹುಡುಗಿ, ಯಾರ ವಿಷಯನೂ ಯಾರ ಹತ್ರ ಮಾತಾಡಲ್ಲ. ಆದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಅತ್ತೆ ಹತ್ರ ಈ ವಿಷಯನ ಬಾಯ್ ಬಿಡಿಸ್ಬೇಕು, ಬಿಡಿಸ್ತೀನಿ.